ಕಾಂಗ್ರೆಸ್ ಶಾಸಕನಿಂದಲೇ ಜಾತಿ ಗಣತಿಗೆ ವಿರೋಧ ವ್ಯಕ್ತವಾಗ್ತಾ ಇದೆ. ಇತ್ತೀಚೆಗಷ್ಟೇ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ರು ಜಾತಿ ಜನಗಣತಿ ವರದಿಯನ್ನ ಜಾರಿಗೆ ತಂದೇ ತರ್ತೀವಿ ಅಂತ ಹೇಳಿ. ಆದರೆ ಇದೀಗ ಸ್ವಪಕ್ಷೀಯ ಶಾಸಕನಿಂದಲೇ ವಿರೋಧ ವ್ಯಕ್ತವಾಗ್ತಾ ಇದೆ. ಎಲ್ಲೋ ಕುಳಿತು ಜಾತಿ ಗಣತಿ ವರದಿ ಮಾಡಿದ್ದಾರೆ. ಇನ್ನೊಮ್ಮೆ ಜಾತಿ ಗಣತಿ ಆಗಲಿ ಎಂದಿದ್ದಾರೆ ಶಿವಗಂಗಾ ಬಸವರಾಜ್. ನಮ್ಮ ಮನೆಗೆ ಬಂದಿಲ್ಲ, ಬಹುತೇಕರ ಮನೆಗಳಿಗೆ ಬಂದಿಲ್ಲ. ಜಾತಿ ಗಣತಿ ಮಾಡುವವರು ಯಾರೂ ಕೂಡ ಮಾಹಿತಿಯನ್ನ ಸಂಗ್ರಹಿಸಿಲ್ಲ. ಹೀಗಾಗಿ ಜಾತಿ ಗಣತಿ ವರದಿ ಬಿಡುಗಡೆ ಹೇಗೆ ಸಾಧ್ಯ ಎಂದಿದ್ದಾರೆ. ಸಿಎಂ ಜಾತಿ ಗಣತಿ ವರದಿ ಬಿಡುಗಡೆಯ ಬಗ್ಗೆ ಹೇಳಿದ್ದಾರೆ. ಅದರ ಜಾರಿ ವಿಚಾರವಾಗಿ ಮಾತನಾಡಿದ್ದಾರೆ. ಇನ್ನು ಜಾತಿ ಗಣತಿ ವರದಿಯ ವಿಚಾರವನ್ನ ಶಾಸಕರ ಗಮನಕ್ಕೆ ತರಬೇಕು ಅಂತ ದಾವಣಗೆರೆಯಲ್ಲಿ ಶಾಸಕ ಶಿವಗಂಗಾ ಬಸವರಾಜ್ ಮಾತನಾಡಿರುವುದು. ಬಿಡುಗಡೆ ಮಾಡ್ತಾರೆ ಅನ್ನೋದು ಶತಾಯಗತಾಯ ಮಾಡೇ ಮಾಡ್ತೀವಿ ಅಂತಂದು ಹೇಳ್ತೀನಿ. ಹೇಳಿದ್ನಲ್ಲ, ಅಲ್ಲಿ ಮೂರ್ನಾಲ್ಕು ಸೇರಿ ತುಂಬ ಸರಿ ಹೇಳಿದ್ದೀನಿ. ಯಾರೂ ಸಹ ಉದಾಹರಣೆಗೆ ಇಲ್ಲೇ ನಮ್ಮ ಭಾಳಷ್ಟು ಜನ ಇದ್ದಾರೆ, ಕೇಳ್ರಿ ಯಾರ ಮನೆಗಾರು ಬಂದು ಜಾತಿ ಗಣತಿ ಆಗಿದೆಯಾ? ಎಲ್ಲೋ ಕೂತ್ಕೊಂಡು ಜಾತಿ ಗಣತಿ ಮಾಡಿದ್ರೆ ಆಗಲ್ಲ. ನನ್ನ ಮನೆಗೆ ಬರಬೇಕಲ್ಲ, ಅಟ್ಲೀಸ್ಟ್ ಈಗ ಒಂದು ಪ್ರೂಫರು ಬೇಕಲ್ಲ. ನಮ್ಮ ಮನೆಗೆ ಬಂದಿರೋದು ಯಾವುದೂ ಇಲ್ಲ. ಈ ಜಾತಿ ಗಣತಿನ ಒಪ್ಪೋದೂ ಇಲ್ಲ. ಅದನ್ನು ಏನು ಕರೆಕ್ಟಾಗಿ ಮನೆಗೆ ಹೋಗಿ ಅಂಕಿಅಂಶಗಳ ಪ್ರಕಾರ ಜಾತಿ ಗಣತಿ ಮಾಡಿ ಬಿಟ್ಟರೆ ನಮ್ಮದೇನು ಅಭ್ಯಂತರ ಇಲ್ಲ. ಸಿಎಂ ಅವರು ಹೇಳ್ತಿರಲ್ಲ ಸರ್, ಶತಾಯಗತಾಯ ನಾನು ತಂದೆ ತರ್ತೀನಿ. ಸಿಎಂ ಅವರು ಹೇಳ್ತಾ ಇಲ್ಲ, ಟಿ ವಿ ಮಾಧ್ಯಮದಲ್ಲಿ ಬರ್ತಾ ಇದೆ. ದಾವಣಗೆರೆಯಲ್ಲೇ ಹೇಳಿದ್ದಾರೆ, ಬಟ್ ಅದು ನಮ್ಮೆಲ್ಲ ಗಮನಕ್ಕೆ ತಂದೆ ತರಬೇಕಲ್ಲ. ಆ ಸಂದರ್ಭದಲ್ಲಿ ನಾವು ಮಾತಾಡ್ತೀವಿ. ಆ ಸಂದರ್ಭ ಬಂದಾಗ ರಾಜಣ್ಣ ಪದೇ ಪದೇ ಹೇಳಿಕೆ ಕೊಡುವುದು ಸರಿಯಲ್ಲ. ಸಚಿವ ಕೆಎನ್ ರಾಜಣ್ಣ ಅವರು ಒಂದಷ್ಟು ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ದಾರೆ. ಅದು ತೀವ್ರ ಚರ್ಚೆಗೆ ಮತ್ತು ಕಾಂಗ್ರೆಸ್ ಪಾಳೆಯದಲ್ಲಿನ ಒಳಜಗಳಕ್ಕೆ ಕಾರಣವಾಗ್ತಾ ಇದೆ. ಈ ಕುರಿತು ದಾವಣಗೆರೆಯಲ್ಲಿ ಶಾಸಕ ಶಿವಗಂಗಾ ಬಸವರಾಜ್ ಅವರು ರಿಯಾಕ್ಟ್ ಮಾಡಿದ್ದಾರೆ. ಪದೇ ಪದೇ ರಾಜಣ್ಣ ಅವರು ಹೇಳಿಕೆ ಕೊಡೋದು ಸರಿಯಲ್ಲ. ವರಿಷ್ಠರು ಮಾಧ್ಯಮ ಹೇಳಿಕೆಯನ್ನ ನೀಡದಂತೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಹೀಗಾಗಿ ಸುಮ್ಮನಾಗಿದ್ದೇವೆ. ಇಲ್ಲದಿದ್ರೆ ನಾವು ಕೂಡ ಮಾತನಾಡ್ತಿದ್ವಿ. ರಾಜಣ್ಣ ಅವರಂತೆ ನಾವು ಹೇಳಿಕೆ ನೀಡಿದ್ರೆ ಸರಿ ಹೋಗೋದಿಲ್ಲ. ಅವ್ರಿಗೂ ನಮಗೂ ವ್ಯತ್ಯಾಸ ಇರೋದಿಲ್ಲ. ಹಿರಿಯರಿದ್ದಾರೆ, ಅವರು ಕಿರಿಯರಿಗೆ ಮಾರ್ಗದರ್ಶಕರಾಗಿರಬೇಕು ಅಂತ ಹೇಳಿ ಪರೋಕ್ಷವಾಗಿ ಸಚಿವ ರಾಜಣ್ಣಗೆ ಟಾಂಗ್ ಕೊಟ್ಟಿದ್ದಾರೆ. ಯಾವುದೂ ಇಲ್ಲ, ಅಂಥದ್ದು ಯಾವುದೂ ಪ್ರಸಂಗಗಳಿಲ್ಲ. ಇವೆಲ್ಲ ಊಹಾಪೋಹ. ಎಲ್ಲ ಅದ್ಭುತವಾಗಿ ಸರ್ಕಾರ ನಡೀತಾ ಇದೆ. ಈ 5 ವರ್ಷ ಎಲ್ಲ, ಮುಂದಿನ 5 ವರ್ಷನೂ ಕಾಂಗ್ರೆಸ್ ಸರ್ಕಾರ ಬರೋಂಥ ಕಾರ್ಯಕ್ರಮಗಳನ್ನ ನಾವು ತಂದಿದ್ದೀವಿ. ಆದರೆ ಸಹಜ ಅದು. ಆ್ಯಕ್ಚುಲಿ ರಾಜಣ್ಣರು ಮಾತಾಡಿದ ತಪ್ಪೆ. ನಾನು ಮಾತಾಡಬೇಕು ಅಂತಿದ್ದೆ. ನಮ್ಮ ಹೈಕಮಾಂಡ್ ಯಾರೂ ಮಾಧ್ಯಮಗಳಿಗೆ ಮಾತಾಡಬಾರ್ದು ಅದಕ್ಕೆ ಮಾತಾಡ್ತಿಲ್ಲ. ಈಗ ನಾವು ಫಸ್ಟ್ ಟೈಮ್ ಗೆದ್ದಿದ್ದೀವಿ. ಅವರೆಲ್ಲ ಸೀನಿಯರ್ಸ್ ಇದ್ದಾರೆ. ನಾವು ಏನಾದ್ರು ತಪ್ಪು ದಾರಿಲಿ ಹೋದರೆ ನಾವು ಅದನ್ನೇ ಆ ದಾರಿಲೇ ಹೋಗ್ಬೇಕಾಗ್ತದೆ. ಅವ್ರು ಈ ರೀತಿಯೆಲ್ಲ ಮಾತಾಡೋದು ಒಂದು ಹೈಕಮಾಂಡ್ ಎಚ್ಚರಿಕೆಯನ್ನು ಕೊಟ್ಟಿದೆ. ಯಾರೂ ಮೀಡಿಯಾ ಏನು ಮಾತಾಡಬೇಡಿ, ಯಾವುದು ಬದಲಾವಣೆ ಇದ್ದರೆ ಹೈಕಮಾಂಡ್ ತೀರ್ಮಾನ ಅಂತ. ನಾನು ಯಾಕೆ ಮಾತಾಡೋದು? ನನ್ನ ಒಬ್ಬನ ಕೈಲಾಗೋದಾದರೆ ಬದಲಾವಣೆ ಮಾಡಿರಿ ಅನ್ಬೋದು. ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧವಾಗಿರಬೇಕು. ರಾಜಣ್ಣರು ಹಿರಿಯರಿದ್ದಾರೆ. ಈ ರೀತಿ ಮಾತಾಡೋದು ನಿಲ್ಲಿಸಿದ್ರೆ ಪಕ್ಷಕ್ಕೂ ಶೋಭೆ, ಅವ್ರಿಗೂ ಶೋಭೆ ಬರ್ತದೆ. ಇಲ್ಲಾಂದರೆ ಏನಾಗ್ತದೆ, ನಮ್ಮ ಕಾರ್ಯಕರ್ತರಲ್ಲಿ ಗೊಂದಲ ಆಗ್ತದೆ. ಏನಪ್ಪ ಇವರು ಕಿತ್ತಾಡ್ತಾರೆ ಅನ್ನೋದು ಪಕ್ಷದಲ್ಲಿ ಅದೆಲ್ಲ ವ್ಯವಸ್ಥೆಗಳು ಚೆನ್ನಾಗಿರಲ್ಲ. ದಯವಿಟ್ಟು ರಾಜಣ್ಣರು ಈ ಕೂಡಲೇ ನಿಲ್ಲಿಸಬೇಕು. ಯಾವುದೂ ಇಲ್ಲ, ಅಂಥದ್ದು ಯಾವುದು